ಫೈರಿಂಗ್ ಆಗಿದೆ. ಹಿಂದೂಗಳನ್ನೇ ಟಾರ್ಗೆಟ್ ಮಾಡುತ್ತಾ ಇದ್ದಾರೆ. ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಾ ಇದೆ ಸಾವಿನ ಸಂಖ್ಯೆ. ಕ್ಷಣ ಕ್ಷಣಕ್ಕೂ ಸಾವು ನೋವಿನ ನಡುವೆ ನರಳುತ್ತಾ ಇರುವಂತಹ ಪ್ರವಾಸಿಗರು 25ಕ್ಕೂ ಹೆಚ್ಚು ಮಂದಿ. ಇನ್ನೂ ಕೂಡ ಜಾಸ್ತಿ ಆಗುವ ಸಾಧ್ಯತೆ ಇದೆ, ಹೇಳೋದಕ್ಕೆ ಸಾಧ್ಯ ಇಲ್ಲ. ಸಾವು ನೋವಿನ ನಡುವೆ ನರಳುತ್ತಾ ಇದ್ದಾರೆ ಪ್ರವಾಸಿಗರು. ಈಗ ಬರ್ತಿರುವಂತಹ ಖಚಿತ ಮಾಹಿತಿ ಪ್ರಕಾರ 25ಕ್ಕೂ ಹೆಚ್ಚು ಮಂದಿ ಹಿಂದೂಗಳ ನರಮೇಧ ಆಗ್ತಾ ಇದೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದೆ. ಅನೇಕರು ಪ್ರವಾಸಕ್ಕೆ ತೆರಳಿದ ಕಾಶ್ಮೀರದ ದೃಶ್ಯಾವಳಿಗಳನ್ನು ಕೂಡ ತೋರಿಸ್ತಾ ಇದ್ದೀವಿ. ಅಲ್ಲಿಗೆ ಈಗಾಗಲೇ ಅಮಿತ್ ಶಾ ಪ್ರವಾಸವನ್ನು ಅಲ್ಲಿಗೆ ಹೋಗಿದ್ದಾರೆ. ಪ್ರವಾಸಿಗರನ್ನ ಅನೇಕರನ್ನ ಗುರಿಯಾಗಿಟ್ಟುಕೊಂಡು ಮಾಡಿದ್ದಾರೆ. ಅನಂತನಾಗ್ ಜಿಲ್ಲೆಯಲ್ಲಿ ಯಾರೆಲ್ಲ ಗಾಯಗೊಂಡಿದ್ದಾರೆ ಅವರ ಚಿಕಿತ್ಸೆ ಕೂಡ ನಡೀತಾ ಇದೆ. 25ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಅನ್ನುವಂಥ ಖಚಿತ ಮಾಹಿತಿ ಈಗಾಗಲೇ ಬರ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ದಾಳಿ, ಉಗ್ರರ ಅಟ್ಟಹಾಸಕ್ಕೆ ಮಂಜುನಾಥ್ ಬಲಿಯಾಗಿದ್ದಾರೆ. ಪತ್ನಿಯ ಕಣ್ಣೆದುರೇ ಮಂಜುನಾಥ್ ಬಲಿಯಾಗಿದ್ದಾರೆ. ಪಲ್ಲವಿ, ಎಂಥ ಒಂದು ಹೃದಯ ವಿದ್ರಾವಕ ದೃಶ್ಯ ನೋಡ್ರಿ. ಮಕ್ಕಳ ಜೊತೆ ಟೂರ್ಗೆ ಹೋಗಿದ್ರು ಅವರು. ಏಪ್ರಿಲ್ 19ರಂದು ಶಿವಮೊಗ್ಗದಿಂದ ಕಾಶ್ಮೀರ ಪ್ರವಾಸಕ್ಕೆ ತೆರಳಿದ್ದ ಮಂಜುನಾಥ್ ಕುಟುಂಬಸ್ಥರು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರರ ದಾಳಿಯಲ್ಲಿ 25ಕ್ಕೂ ಹೆಚ್ಚು ಮಂದಿ ಭಾರತೀಯರು ಮೃತಪಟ್ಟಿದ್ದಾರೆ. ಅದರಲ್ಲಿ ಕರ್ನಾಟಕದವರು ಕೂಡ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಬಹಳ ವಿಶೇಷವಾಗಿ ದಕ್ಷಿಣ ಭಾರತೀಯರು ಇರುವಂತಹ ಜಾಗದಲ್ಲೇ ದಕ್ಷಿಣ ಭಾರತೀಯರು ಯಾರೆಲ್ಲ ಇದ್ರು ಅವರ ಮೇಲೆ ಅಟ್ಯಾಕ್ ಆಗಿದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಬಹಳ ಮುಖ್ಯವಾಗಿ ಗುಜರಾತ್, ಕರ್ನಾಟಕ, ತಮಿಳುನಾಡು ಮತ್ತು ಒಡಿಶಾದವರು ಇರುವಂತದ್ದು 7 ಕಿಲೋಮೀಟರ್ ದೂರದಲ್ಲಿ ಒಂದು ಹುಲ್ಲುಗಾವಲು ಪ್ರದೇಶದಲ್ಲಿ ಅಟ್ಯಾಕ್ ಆಯಿತು. ಬೇಲ್ಪುರಿಯನ್ನು ತಿಂತಾ ಇದ್ರು ಅನ್ನೋ ಕಾರಣಕ್ಕಾಗಿ ಅವರನ್ನ ಜಾತಿ ಮತ್ತು ಧರ್ಮವನ್ನು ಕೇಳಿ ಹೊಡೆದಿದ್ದಾರೆ ಅಂತ ಒಂದಂತೂ ಬಹಳ ಸ್ಪಷ್ಟ. ಕಾಶ್ಮೀರದ ಅಲ್ಲದವರನ್ನು, ಹೊರಗಿನವರು ಯಾರೆಲ್ಲ ಇದ್ದಾರೆ ಅವರ ಮೇಲೆ ಅಟ್ಯಾಕ್ ಆಗಿದೆ ಅನ್ನುವಂಥದ್ದು. ಈಗಾಗಲೇ ಅಮಿತ್ ಶಾ ಅವರಲ್ಲಿಗೆ ಪ್ರವಾಸ ಅಂತಂದ್ರೆ ಅಲ್ಲಿಗೆ ಭೇಟಿ ಕೊಡ್ತಾ ಇದ್ದಾರೆ. ಕಾಶ್ಮೀರ ಇತಿಹಾಸದಲ್ಲಿ ಕಳೆದ 20 ವರ್ಷಗಳಲ್ಲಿ ಕಂಡು ಕೇಳರಿಯದಂತ ದಾಳಿ, 25 ಜನ ಉಗ್ರರ ಆಟೋಸಕ್ಕೆ ಬೆಚ್ಚಿ ಬಿದ್ದ ಇಡೀ ದೇಶ. ಸಾವಿನ ಸಂಖ್ಯೆ ಇನ್ನಷ್ಟು ಏರುವಂತಹ ಸಾಧ್ಯತೆ ಇದೆ. ಈಗ ಅವರ ವಿರುದ್ಧ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಅಮಿತ್ ಶಾ ಅವರು ಈಗಾಗಲೇ ಮೀಟಿಂಗ್ ಮಾಡಿ ಅಲ್ಲಿಗೆ ಹೋಗಿದ್ದಾರೆ. ಉನ್ನತ ಮಟ್ಟದ ಅಧಿಕಾರಿಗಳ ಸಭೆ ನಡೆದಿದೆ. ಉಗ್ರ ಮಟ್ಟ ಹಾಕಲು ಕಾರ್ಯತಂತ್ರ ಚರ್ಚೆ ಆಗ್ತಾ ಇದೆ. ಪಾಕಿಸ್ತಾನ ಮೂಲದ ಕಾಶ್ಮೀರ ರೆಸಿಸ್ಟೆನ್ಸ್ ಸಂಘಟನೆಯಿಂದ ದಾಳಿ. ಈಗಾಗಲೇ ಹೊಸ ರಾಜ್ಯವನ್ನಾಗಿ ಮಾಡ್ತಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. 25 ಮಂದಿ ಈಗಾಗಲೇ ಸಾವನ್ನಪ್ಪಿದ್ದಾರೆ. ಉಗ್ರ ಅಟ್ಟಹಾಸಕ್ಕೆ ಬೆಚ್ಚಿ ಬಿದ್ದಂತದ್ದು 25ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ. ಅಲ್ಲಿ ಮತ್ತೊಂದು ಕಡೆ ಮಂಜುನಾಥ್ ಅವರ ಪತ್ನಿ ಪಲ್ಲವಿ ಮಕ್ಕಳೊಂದಿಗೆ ಎಂಥ ಹೃದಯ ವಿದ್ರಾವಕ ದೃಶ್ಯ ನೋಡಿ. ತಮ್ಮ ಕಣ್ಣೆದುರೇ ಗಂಡನ ಮೇಲೆ ಅಟ್ಯಾಕ್ ಆಗುತ್ತೆ, ಗಂಡ ಸಾಯ್ತಾರೆ, ಮಕ್ಕಳು ಕೂಡ ಅಲ್ಲೇ ಇರ್ತಾರೆ. ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ದಾಳಿ, 25ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ. ಈಗಾಗಲೇ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಉನ್ನತ ಮಟ್ಟದ ಅಧಿಕಾರಿಗಳ ಸಭೆ ನಡೆಸಿ ಅಲ್ಲಿಗೆ ಹೋಗಿದ್ದಾರೆ. ಮಂಜುನಾಥ್ ಅನ್ನೋರು ಕಳೆದ 19ನೇ ತಾರೀಕು ತಮ್ಮ ಕುಟುಂಬ ಸಮೇತವಾಗಿ ಪ್ರವಾಸಕ್ಕೆ ಹೋಗಿದ್ರ. ತಮ್ಮ ಮಗ ಏನೋ PUC ಎಲ್ಲ ಅಥವಾ ಮತ್ತೊಂದರಲ್ಲಿ ಬರುವಂತಹ ಸಂದರ್ಭದಲ್ಲಿ ಎಲ್ಲ ಚಾಯ್ ಪಾನಿ ಎಲ್ಲ ನಡೀತಾ ಇರುತ್ತೆ. ಆ ಸಂದರ್ಭದಲ್ಲಿ ಬೇಲ್ಪುರಿಯನ್ನು ತಿನ್ನುವಂತಹ ಸಂದರ್ಭದಲ್ಲಿ 4 ಉಗ್ರರು ಅಟ್ಯಾಕ್ ಮಾಡಿದ್ದಾರೆ. ಅವರನ್ನ ಕಾಶ್ಮೀರ ರೆಸಿಸ್ಟೆನ್ಸ್ ಸಂಘಟನೆಯಿಂದ ದಾಳಿ, ಪಾಕಿಸ್ತಾನಿ ಮೂಲದ ಕಾಶ್ಮೀರ ರೆಸಿಸ್ಟೆನ್ಸ್ ಉಗ್ರ ಸಂಘಟನೆ ದಾಳಿಯನ್ನು ಮಾಡಿದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. 25ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಅಂತೇಳಿ ಅವರನ್ನೆಲ್ಲರೂ ಕೂಡ ಪಕ್ಕದ ಅನಂತನಾಗ್ನಲ್ಲಿರುವಂತಹ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಈಗ ಫೈರಿಂಗ್ ಆಗಿದೆ. ಹಿಂದೂಗಳನ್ನೇ ಟಾರ್ಗೆಟ್ ಮಾಡುತ್ತಾ ಇದ್ದಾರೆ. ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಾ ಇದೆ ಸಾವಿನ ಸಂಖ್ಯೆ. ಕ್ಷಣ ಕ್ಷಣಕ್ಕೂ ಸಾವು ನೋವಿನ ನಡುವೆ ನರಳುತ್ತಾ ಇರುವಂತಹ ಪ್ರವಾಸಿಗರು 25ಕ್ಕೂ ಹೆಚ್ಚು ಮಂದಿ. ಇನ್ನೂ ಕೂಡ ಜಾಸ್ತಿ ಆಗುವ ಸಾಧ್ಯತೆ ಇದೆ, ಹೇಳೋದಕ್ಕೆ ಸಾಧ್ಯ ಇಲ್ಲ. ಸಾವು ನೋವಿನ ನಡುವೆ ನರಳುತ್ತಾ ಇದ್ದಾರೆ ಪ್ರವಾಸಿಗರು. ಈಗ ಬರ್ತಿರುವಂತಹ ಖಚಿತ ಮಾಹಿತಿ ಪ್ರಕಾರ 25ಕ್ಕೂ ಹೆಚ್ಚು ಮಂದಿ ಹಿಂದೂಗಳ ನರಮೇಧ ಆಗ್ತಾ ಇದೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದೆ. ಅನೇಕರು ಪ್ರವಾಸಕ್ಕೆ ತೆರಳಿದ ಕಾಶ್ಮೀರದ ದೃಶ್ಯಾವಳಿಗಳನ್ನು ಕೂಡ ತೋರಿಸ್ತಾ ಇದ್ದೀವಿ. ಅಲ್ಲಿಗೆ ಈಗಾಗಲೇ ಅಮಿತ್ ಶಾ ಪ್ರವಾಸವನ್ನು ಅಲ್ಲಿಗೆ ಹೋಗಿದ್ದಾರೆ. ಪ್ರವಾಸಿಗರನ್ನ ಅನೇಕರನ್ನ ಗುರಿಯಾಗಿಟ್ಟುಕೊಂಡು ಮಾಡಿದ್ದಾರೆ. ಅನಂತನಾಗ್ ಜಿಲ್ಲೆಯಲ್ಲಿ ಯಾರೆಲ್ಲ ಗಾಯಗೊಂಡಿದ್ದಾರೆ ಅವರ
ಚಿಕಿತ್ಸೆ ಕೂಡ ನಡೀತಾ ಇದೆ. 25ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಅನ್ನುವಂಥ ಖಚಿತ ಮಾಹಿತಿ ಈಗಾಗಲೇ ಬರ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ದಾಳಿ, ಉಗ್ರರ ಅಟ್ಟಹಾಸಕ್ಕೆ ಮಂಜುನಾಥ್ ಬಲಿಯಾಗಿದ್ದಾರೆ. ಪತ್ನಿಯ ಕಣ್ಣೆದುರೇ ಮಂಜುನಾಥ್ ಬಲಿಯಾಗಿದ್ದಾರೆ. ಪಲ್ಲವಿ, ಎಂಥ ಒಂದು ಹೃದಯ ವಿದ್ರಾವಕ ದೃಶ್ಯ ನೋಡ್ರಿ. ಮಕ್ಕಳ ಜೊತೆ ಟೂರ್ಗೆ ಹೋಗಿದ್ರು ಅವರು. ಏಪ್ರಿಲ್ 19ರಂದು ಶಿವಮೊಗ್ಗದಿಂದ ಕಾಶ್ಮೀರ ಪ್ರವಾಸಕ್ಕೆ ತೆರಳಿದ್ದ ಮಂಜುನಾಥ್ ಕುಟುಂಬಸ್ಥರು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರರ ದಾಳಿಯಲ್ಲಿ 25ಕ್ಕೂ ಹೆಚ್ಚು ಮಂದಿ ಭಾರತೀಯರು ಮೃತಪಟ್ಟಿದ್ದಾರೆ. ಅದರಲ್ಲಿ ಕರ್ನಾಟಕದವರು ಕೂಡ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಬಹಳ ವಿಶೇಷವಾಗಿ ದಕ್ಷಿಣ ಭಾರತೀಯರು ಇರುವಂತಹ ಜಾಗದಲ್ಲೇ ದಕ್ಷಿಣ ಭಾರತೀಯರು ಯಾರೆಲ್ಲ ಇದ್ರು ಅವರ ಮೇಲೆ ಅಟ್ಯಾಕ್ ಆಗಿದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಬಹಳ ಮುಖ್ಯವಾಗಿ ಗುಜರಾತ್, ಕರ್ನಾಟಕ, ತಮಿಳುನಾಡು ಮತ್ತು ಒಡಿಶಾದವರು ಇರುವಂತದ್ದು 7 ಕಿಲೋಮೀಟರ್ ದೂರದಲ್ಲಿ ಒಂದು ಹುಲ್ಲುಗಾವಲು ಪ್ರದೇಶದಲ್ಲಿ ಅಟ್ಯಾಕ್ ಆಯಿತು. ಬೇಲ್ಪುರಿಯನ್ನು ತಿಂತಾ ಇದ್ರು ಅನ್ನೋ ಕಾರಣಕ್ಕಾಗಿ ಅವರನ್ನ ಜಾತಿ ಮತ್ತು ಧರ್ಮವನ್ನು ಕೇಳಿ ಹೊಡೆದಿದ್ದಾರೆ ಅಂತ ಒಂದಂತೂ ಬಹಳ ಸ್ಪಷ್ಟ. ಕಾಶ್ಮೀರದ ಅಲ್ಲದವರನ್ನು, ಹೊರಗಿನವರು ಯಾರೆಲ್ಲ ಇದ್ದಾರೆ ಅವರ ಮೇಲೆ ಅಟ್ಯಾಕ್ ಆಗಿದೆ ಅನ್ನುವಂಥದ್ದು. ಈಗಾಗಲೇ ಅಮಿತ್ ಶಾ ಅವರಲ್ಲಿಗೆ ಪ್ರವಾಸ ಅಂತಂದ್ರೆ ಅಲ್ಲಿಗೆ ಭೇಟಿ ಕೊಡ್ತಾ ಇದ್ದಾರೆ. ಕಾಶ್ಮೀರ ಇತಿಹಾಸದಲ್ಲಿ ಕಳೆದ 20 ವರ್ಷಗಳಲ್ಲಿ ಕಂಡು ಕೇಳರಿಯದಂತ ದಾಳಿ, 25 ಜನ ಉಗ್ರರ ಆಟೋಸಕ್ಕೆ ಬೆಚ್ಚಿ ಬಿದ್ದ ಇಡೀ ದೇಶ. ಸಾವಿನ ಸಂಖ್ಯೆ ಇನ್ನಷ್ಟು ಏರುವಂತಹ ಸಾಧ್ಯತೆ ಇದೆ. ಈಗ ಅವರ ವಿರುದ್ಧ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಅಮಿತ್ ಶಾ ಅವರು ಈಗಾಗಲೇ ಮೀಟಿಂಗ್ ಮಾಡಿ ಅಲ್ಲಿಗೆ ಹೋಗಿದ್ದಾರೆ. ಉನ್ನತ ಮಟ್ಟದ ಅಧಿಕಾರಿಗಳ ಸಭೆ ನಡೆದಿದೆ. ಉಗ್ರ ಮಟ್ಟ ಹಾಕಲು ಕಾರ್ಯತಂತ್ರ ಚರ್ಚೆ ಆಗ್ತಾ ಇದೆ. ಪಾಕಿಸ್ತಾನ ಮೂಲದ ಕಾಶ್ಮೀರ ರೆಸಿಸ್ಟೆನ್ಸ್ ಸಂಘಟನೆಯಿಂದ ದಾಳಿ, ಈಗಾಗಲೇ ಹೊಸ ರಾಜ್ಯವನ್ನಾಗಿ ಮಾಡ್ತಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. 25 ಮಂದಿ ಈಗಾಗಲೇ ಸಾವನ್ನಪ್ಪಿದ್ದಾರೆ. ಉಗ್ರ ಅಟ್ಟಹಾಸಕ್ಕೆ ಬೆಚ್ಚಿ ಬಿದ್ದಂಥದ್ದು 25ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ. ಅಲ್ಲಿ ಮತ್ತೊಂದು ಕಡೆ ಮಂಜುನಾಥ್ ಅವರ ಪತ್ನಿ ಪಲ್ಲವಿ ಮಕ್ಕಳೊಂದಿಗೆ ಎಂಥ ಹೃದಯ ವಿದ್ರಾವಕ ದೃಶ್ಯ ನೋಡಿ. ತಮ್ಮ ಕಣ್ಣೆದುರೇ ಗಂಡನ ಮೇಲೆ ಅಟ್ಯಾಕ್ ಆಗುತ್ತೆ, ಗಂಡ ಸಾಯ್ತಾರೆ, ಮಕ್ಕಳು ಕೂಡ ಅಲ್ಲೇ ಇರ್ತಾರೆ. ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ದಾಳಿ, 25ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ. ಈಗಾಗಲೇ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಉನ್ನತ ಮಟ್ಟದ ಅಧಿಕಾರಿಗಳ ಸಭೆ ನಡೆಸಿ ಅಲ್ಲಿಗೆ ಹೋಗಿದ್ದಾರೆ. ಮಂಜುನಾಥ್ ಅನ್ನೋರು ಕಳೆದ 19ನೇ ತಾರೀಕು ತಮ್ಮ ಕುಟುಂಬ ಸಮೇತವಾಗಿ ಪ್ರವಾಸಕ್ಕೆ ಹೋಗಿದ್ರ. ತಮ್ಮ ಮಗ ಏನೋ PUC ಎಲ್ಲ ಅಥವಾ ಮತ್ತೊಂದರಲ್ಲಿ ಬರುವಂತಹ ಸಂದರ್ಭದಲ್ಲಿ ಎಲ್ಲ ಚಾಯ್ ಪಾನಿ ಎಲ್ಲ ನಡೀತಾ ಇರುತ್ತೆ. ಆ ಸಂದರ್ಭದಲ್ಲಿ ಬೇಲ್ಪುರಿಯನ್ನು ತಿನ್ನುವಂತಹ ಸಂದರ್ಭದಲ್ಲಿ 4 ಉಗ್ರರು ಅಟ್ಯಾಕ್ ಮಾಡಿದ್ದಾರೆ. ಅವರನ್ನ ಕಾಶ್ಮೀರ ರೆಸಿಸ್ಟೆನ್ಸ್ ಸಂಘಟನೆಯಿಂದ ದಾಳಿ, ಪಾಕಿಸ್ತಾನಿ ಮೂಲದ ಕಾಶ್ಮೀರ ರೆಸಿಸ್ಟೆನ್ಸ್ ಉಗ್ರ ಸಂಘಟನೆ ದಾಳಿಯನ್ನು ಮಾಡಿದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. 25ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಅಂತೇಳಿ ಅವರನ್ನೆಲ್ಲರೂ ಕೂಡ ಪಕ್ಕದ ಅನಂತನಾಗ್ ಜಿಲ್ಲೆಯಲ್ಲಿ ಅನಂತನಾಗ್ನಲ್ಲಿರುವಂತಹ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಈಗ